ಇವಾಗ ನಾವಿರೋದು ಆಲದಹಳ್ಳಿ ಸೋಮಿನಕೊಪ್ಪ ಊರು. ಇಲ್ಲಿ ಒಂದು ಜಕಣಾಚಾರಿ ಕಟ್ಟಡ ಇದೆ, ದೇವಸ್ಥಾನ ಜಕಣಾಚಾರಿ ಕಟ್ಟಿರೋಂಥದ್ದು. ಈ ದೇವಸ್ಥಾನದ್ದು ವೀರಭದ್ರ ಸ್ವಾಮಿ ದೇವಸ್ಥಾನ. ಬನ್ನಿ ನೋಡೋಣ. ಇಲ್ಲಿ ಹೆಂಗೆ ಬರೋದು ಅಂದರೆ, ಶಿವಮೊಗ್ಗದಿಂದ ಹೊನ್ನಾಳಿ ರೂಟು. ಹೊನ್ನಾಳಿಯಿಂದ ಬಂದು ಹೊಳ್ಳೂರಿಗೆ ಬಂದು ಎಡಕ್ಕೆ ತಿರುಗಿದ್ರೆ ಡೈರೆಕ್ಟಾಗಿ ಆಲದಹಳ್ಳಿ ಸೋಮನಕೊಪ್ಪಕ್ಕೆ ಬರ್ತೀವಿ. ಇಲ್ಲಾಂದರೆ ಶಿವಮೊಗ್ಗದಿಂದ ಸವಳಂಗ ರೋಡಲ್ಲಿ ಬಂದ್ರೂ, ಸವಳಂಗ ರೋಡಲ್ಲಿಂದ 10 ಕಿಲೋಮೀಟ್ರ್ ಬಂದು ಅಲ್ಲಿಂದ ಕೊಮ್ಮನಾಳು ಅಂತ ಸಿಗುತ್ತೆ. ಅಲ್ಲಿ ಬಲಗಡೆ ತಿರುಗಿ, ಬಲಗಡೆಯಿಂದ ತಿರುಗಿ ಡೈರೆಕ್ಟಾಗಿ ಬಂದರೆ, ಸ್ಟ್ರೈಟಾಗಿ ಬಂದರೆ ಗುಡ್ಡ ಕಾಣುತ್ತೆ. ಆ ಗುಡ್ಡದ ಮೇಲೆ ಆ ದೇವಸ್ಥಾನ ಇರೋದು. ಇಲ್ಲಿ ನೋಡಿ, ಮೇಲ್ಗಡೆ ನಂದಿ ಕೆತ್ತಿದ್ದಾರೆ. ಗೋಪುರ, ದೇವಸ್ಥಾನ ತುಂಬ ಶಿಥಿಲವಾಗಿದೆ. ಪುರಾತತ್ವ ಇಲಾಖೆಯವರು ಬಂದು ಒಂದ್ಸತಿ ಪರಿಶೀಲನೆ ಮಾಡಬೇಕು. ಇದು ಸುಣ್ಣದ ಮೇಲೆ ಸುಣ್ಣ ಬಳಿದು ಯಾವುದೇ ಕೆತ್ತನೆಗಳು ನೀಟಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ರೀಸೆಂಟಾಗಿ ಗುಡ್ಡ ಕುಸಿತ ಬೇರೆ ಆಗಿದೆ. ಕೆತ್ತಿರೋದಿದೆ ನೋಡು. ಇಲ್ಲೊಂದು ಶಾಸನ ಇದೆ. ಇಲ್ಲೇನೋ ಬರೆದಿದ್ದಾರೆ, ಅರ್ಥ ಆಗ್ತಾ ಇಲ್ಲ. ಇಲ್ಲೂ ಏನೋ ಹಳೆಗನ್ನಡದಲ್ಲಿ ಬರೆದಿದ್ದಾರೆ, ಅರ್ಥ ಆಗ್ತಿಲ್ಲ ನಿಮಗೆ. ಇಲ್ಲೂ 2 ಶಾಸನ ಇದ್ದಂಗಿದೆ, ಬಟ್ ಮಡ್ಚಿ ಹಾಕಿದ್ದಾರೆ. ಕಲ್ಲನ್ನ ಉಲ್ಟಾ ಮಾಡಿ ನೋಡಿದ್ರೆ ಏನೋ ಗೊತ್ತಾಗ್ಬೋದು.
ಇಲ್ಲಿ ಇವೆಲ್ಲ ನೋಡಿದ್ರೆ ಹಳೆ ಕೆತ್ತನೆಗಳು ಇವೆಲ್ಲ ಎಲ್ಲ ನೀಟಾಗಿ ಮಾಡಿಲ್ಲ. ಆಮೇಲೆ ಅಲ್ಲೊಂದು ಇದೈತಲ್ಲ, ಇದು ಹಳೇದು ಶಾಸನ, ಯಾವುದೋ ರಾಜರದು ಅಥವಾ ಪಾಳೆಗಾರ ಬರ್ಸಿರೋದು. ಸೊ ಯಾರೋ ಗೊತ್ತಿರೋರಿದ್ರೆ ಹೇಳಿದ್ರೆ ಗೊತ್ತಾಕತ್ತೆ ನೀಟಾಗಿ. ನೋಡ್ರಿ ಇವೆಲ್ಲ ಹಳೆ ಕಾಲದ ಕಲ್ಲುಗಳು. ಅಲ್ಲ ಇದು ಪೇಂಟ್ ಮಾಡ್ತಾರಲ್ಲ, ಸ್ವಲ್ಪ ಕೆರದ್ ಮಾಡಲ್ವ ಅವರು ನೀಟಾಗಿ? ಹಂಗೆ ಸುಣ್ಣ ಹಚ್ಚೋದೆ. ಅದು ನೋಡ್ರಿ ಎಷ್ಟು ದಪ್ಪ ಆಗೈತಿ, ನೀವು ತಟ್ಟಿದ್ರೆ ಕಲ್ಲೇ ಗೊತ್ತಾಗ್ತಿಲ್ಲ ನೋಡ್ರಿ. ಹಳೆಗನ್ನಡ ಸಂಸ್ಕೃತದಲ್ಲಿರುತ್ತೆ, ಅರ್ಥ ಆಗಲ್ಲ ನಮಗೆ. ನೋಡ್ರಿ ಹೆಂಗೆ ಕಿತ್ತರೆ ಹೆಂಗೆ ಅದು ಬರ್ದು ನೋಡ್ರಿ ಹೆಂಗೆ ಬರುತ್ತೆ. ಸುಣ್ಣ ಇದು ಪೇಂಟು ಅಲ್ಲ, ಸುಣ್ಣ. ಅಲ್ಲ ಇದು ಪುರಾತನ ಕಾಲದ ದೇವಸ್ಥಾನ ಕೇಳಿದ ಪ್ರಕಾರ. ಯಾಕಂದ್ರೆ ಶಾಸನ ಎಲ್ಲ ಇದೆ ಅಂದ್ರೆ ಯಾವುದೋ ರಾಜರ ಕಾಲದ ದೇವಸ್ಥಾನ ಇದು, ಯಾವುದೋ ರಾಜ ಕಟ್ಟಿಸಿರೋದು. ಚೋಳರ ಕಾಲದ್ದು. ಯಾವ್ದು ಚೋಳರ ಕಾಲದ? ನಿಮ್ಗೆ ಎಷ್ಟು ಏಜ್ ಇರ್ಬೋದು ಅಜ್ಜ ಇವಾಗ? ವಯಸ್ಸು ಎಷ್ಟಿರ್ಬೋದು? 78. ನೀವು 16 ವರ್ಷದಿಂದ ಇದ್ದಂಗಿಂದ? ನೀವು 16 ವರ್ಷ ಅಂದರೆ ಇವಾಗ ನಿಮಗೆ 80 ಇಟ್ಕೊಳ್ರಿ. 78, 80 ಇಟ್ಕೊಳ್ರಿ. 80 ಅಂದರೆ ಸುಮಾರು 60 ವರ್ಷದಿಂದ ಸೇವೆ ಮಾಡ್ತಿದ್ದೀರ. ಅವಾಗಿಂದನೂ ಹಿಂಗೆ ಇದೆಯಾ? ಇಲ್ಲಿ ಗುಡ್ಡ ಕುಸಿತ ಇವಾಗ ರೀಸೆಂಟಾಗಿ ಆಗಿರೋದು ಇದು. ಅದೇ ಪೈಪ್ ಹಾಕ್ಬೇಕಾರೆ ಅಂತ ಹೇಳಿ. ಇಲ್ಲೊಂದು ದೇವ್ರದ್ದು ಕೆತ್ತನೆ ಇದೆ, ಯಾವ ದೇವರು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಸುಣ್ಣ ಬಳದಿದ್ದಾರೆ. ಮೇಲಿನ ಒಂದು ದೇವ್ರದ್ದು ಕೆತ್ತನೆ ಇದೆ, ಗೊತ್ತಾಗ್ತಾ ಇಲ್ಲ ಯಾವ ದೇವರು ಅಂತ. ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಲ್ಲ. ಇನ್ನೊಂದೆಲ್ಲ ಇದೆ ಅಂದಲ್ಲ, ಇಲ್ಲಿ ನೋಡಿದ್ರೆ ಕಲ್ಲುಗಳು ಕಾಣಿಸ್ತಾ ಇದಾವೆ ನೋಡು. ಇಲ್ಲಿ ಕಲ್ಲಿನ ಶೇಪ್ ಕಾಣಿಸ್ತದೆ ನೋಡು. ಬೇಸ್ಮೆಂಟೆಲ್ಲ ನೀಟಾಗಿ ಕಾಣಿಸುತ್ತೆ ಕೆತ್ತಿರೋದು. ಬಟ್ ಅದು ಸುಣ್ಣ ಹೊಡೆದು ಇಲ್ಲಿ ಒಂದು ಸಿಂಹ ಥರ ಕಾಣಿಸ್ತಾ ಇದೆ, ಹೊಯ್ಸಳರ ಲಾಂಛನ. ಇಲ್ಲೊಂದು ಕೆತ್ತನೆ ಹಂಗೆ ಅದೇ ಥರ ಇದೆ ಸ್ವಲ್ಪ. ಬಟ್ ಅದು ಹೊಯ್ಸಳರನ್ನೋ ಅಥವಾ ಸಿಂಹನೋ ಅಥವಾ ನಂದಿನೋ ಸರಿಯಾಗಿ ಕಾಣಿಸ್ತಾ ಇಲ್ಲ. ಸಿಂಹದ ಥರ ಅನಿಸ್ತಾ ಇದೆ ನನಗೆ. ಇಲ್ಲಿ ಮೇಲಿರಲ್ಲಿ ನೋಡಿ, ಸಿಂಹ ಬಂದ್ಬಿಟ್ಟು ಹೊಯ್ಸಳರ ರಾಜಮನೆತನದ್ದು ಲಾಂಛನ ಅದು. ಇಲ್ಲೊಂದು ಯಾವುದೋ ಕೆತ್ತನೆ ಇದೆ ದೇವ್ರದ್ದು, ಯಾವ ದೇವರು ಅಂತ ಕಾಣಿಸ್ತಾನೆ ಇಲ್ಲ. ಅಷ್ಟು ದಪ್ಪವಾಗಿ ಸುಣ್ಣನ ಮೆತ್ತಿದ್ದಾರೆ, ಅಂದರೆ ಸುಣ್ಣ ಹೊಡೆದಿರೋದು ದೇವಸ್ಥಾನಕ್ಕೆ. ಪ್ರತಿ ವರ್ಷ ಯುಗಾದಿಯಂದು ಇಲ್ಲೊಂದು ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವದ ಟೈಮಲ್ಲಿ ಸುಣ್ಣ ಹಚ್ತಾರೆ ದೇವಸ್ಥಾನಕ್ಕೆ. ಸುಣ್ಣ ಬಣ್ಣ ಮಾಡೋದು ಅಂತಾರಲ್ಲ ಆ ಥರ. ಬಟ್ ಅಲ್ಲ ನೋಡಿ, ಆಲದ ಗಿಡನೂ ಬೆಳೀತಾ ಇದೆ ದೇವಸ್ಥಾನದ ಮೇಲೆ. ಆ ಸುಣ್ಣ ಯಾವ ಥರ ಬೆಳೆದಿದ್ದಾರೆ ಅಂದರೆ ಯಾವುದೇ ರೀತಿಯಂತಹ ಕಲ್ಲಿನ ಸ್ಪರ್ಶನೇ ಆಗ್ತಾಯಿಲ್ಲ ನಾವು ಮುಟ್ಟು ನೋಡಿದ್ರೆ, ಅಷ್ಟು ದಪ್ಪನಾಗಿದೆ ಗೋಪುರ, ದೇವಸ್ಥಾನದ ಗೋಪುರ.